ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮೈಸೂರಲ್ಲಿ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಸಿಎಲ್ಪಿ ನಾಯಕ ಕೊಟ್ಟಿರುವಂತಹ ಹೇಳಿಕೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸದ್ಯ ಜೆಡಿಎಸ್ ಸಂಸದರು ಮಂಡ್ಯ ಭಾಗದಲ್ಲಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವರಾಮೇಗೌಡರು ನಾವು ಟಿಕೆಟ್ ಕೇಳೋಕ್ ಬರಲ್ಲ, ಜೆಡಿಎಸ್ ಸಂಸದರೇ ಇದ್ದಾಗ ಮಂಡ್ಯವನ್ನು ಜೆಡಿಎಸ್ಗೆ ಬಿಟ್ಕೊಟ್ಬಿಟ್ಟಿದ್ದೀವಿ, ಮಂಡ್ಯದಿಂದ ಸುಮಲತಾಗೆ ಟಿಕೆಟ್ ಕೊಡೋಕ್ಕಾಗಲ್ಲ. ಸೊ ಫೈನಲಿ ಸುಮಲತಾ ಅವರು ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕು ಅಂತ ಏನು ಹಂಬಲ ಇಟ್ಕೊಂಡಿದ್ರು ಅದು ಈ ಕ್ಷಣಕ್ಕೆ ಕಾಂಗ್ರೆಸ್ ಬಾಗಿಲು ಬಂದಾಗಿದೆ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಗೊತ್ತಿಲ್ಲ ಬಿಜೆಪಿ ಬೆಂಬಲದೊಂದಿಗೆ ಸ್ಪರ್ಧೆಗಿಳಿತಾರ ಸುಮಲತಾ ಅವರು, ಕೈ ಟಿಕೆಟ್ ತಪ್ಪಿತು. ಈ ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಏನು? ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ಮಂಡ್ಯ ಲೋಕಸಭಾ ಚುನಾವಣೆಯ ಕಣ. ಸುಮಲತಾ ಅವರಿಗೆ ಅದು JDS ಸಿಟಿಂಗ್ MP ಇರೋದ್ರಿಂದ ಅದು ನಮಗೆ ಬರಲ್ಲ, ಅದು ನಮಗೆ ಕಾಂಗ್ರೆಸ್ಗೆ ಬರಲ್ಲ. ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು JDS. ಪಕ್ಷೇತರ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ, ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗೋದೇ ಇಲ್ವಲ್ಲ. ಸುಮಲತಾ ಅವರಿಗೆ ಅದು JDS ಸಿಟಿಂಗ್ MP ಅದು ನಮಗೆ ಬರಲ್ಲ, ಅದು ನಮಗೆ ಕಾಂಗ್ರೆಸ್ಗೆ ಬರಲ್ಲ. ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು JDS. ಪಕ್ಷೇತರ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ, ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರಲ್ಲ ಅಂದಮೇಲೆ ನಾವು ಸುಮಲತಾ ಮಾಜಿ ಮುಖ್ಯಮಂತ್ರಿಗಳ ನುಡಿ ನಡೆಯನ್ನು ನೋಡಿದ್ರೆ ಇದೀಗ ರಾಜಕೀಯ ವಲಯದಲ್ಲಿ ಎದ್ದಿರುವಂತಹ ಪ್ರಶ್ನೆ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರ ಸಿದ್ದರಾಮಯ್ಯನವರು ಅಂತ. ಆ ಎರಡು ಹಕ್ಕಿ ಏನು? ಕೆಲವೇ ಕ್ಷಣದಲ್ಲಿ ಬ್ರೇಕಿಂಗ್ ನ್ಯೂಸ್. ಒಂದ್ ಕಡೆ ಮೈಸೂರು ಉಳಿಸ್ಕೋಬೇಕು ತಮ್ಮ ಕಡೆ, ಇನ್ನೊಂದು ಕಡೆ ಮಂಡ್ಯದ ಈ ಜಂಜಾಟದಿಂದ ಹೊರಗೆ ಬರಬೇಕು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರ ಸಿದ್ದರಾಮಯ್ಯನವರು ಅಂತ ರಾಜಕೀಯ ಪಡಸಾಲೆಯಲ್ಲಿ ಕೇಳಬರ್ತಿರುವಂತಹ ಮಾತು. ರೆಬಲ್ ಸ್ಟಾರ್ ಪತ್ನಿ ಸುಮಲತಾಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಇಲ್ಲ, ಮಂಡ್ಯ ಬಿಟ್ಕೊಟ್ಟು ಮೈಸೂರು ಕ್ಷೇತ್ರವನ್ನು ಉಳಿಸ್ಕೊಂಡ್ರು ಸಿದ್ದರಾಮಯ್ಯನವರು ಅಂತ. ಅಂದ್ರೆ 8ರಲ್ಲಿ 8 ಗೆದ್ದಿದ್ದೇವೆ, ಮಂಡ್ಯ ಬಿಟ್ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಕಾಂಗ್ರೆಸ್ ಕೈ ಕೊಟ್ಟರು ಕೂಡ ಸ್ಪರ್ಧೆಗೆ ಸಿದ್ಧರಾದ್ರು ಇದೀಗ ಸುಮಲತಾ. ಯಾಕೆಂದ್ರೆ ನೀವು ನೋಡ್ತಿರುವಂತಹ ದೃಶ್ಯ, ಲೋಕಸಭಾ ಚುನಾವಣೆಗೋಸ್ಕರ ಸುಮಲತಾ ಮೇಡಮ್ ಇದೀಗ ಫೋಟೋ ಶೂಟ್ ಅನ್ನು ಮಾಡಿಸ್ತಾ ಇದ್ದಾರೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ. ಹಂಗಾದ್ರರ್ಥ ಪಕ್ಷೇತರರಾಗಿಯೋ ಬಿಜೆಪಿ ಬೆಂಬಲದೊಂದಿಗೆ ಸ್ಪರ್ಧೆಗೆ ಇಳಿತಾರ, ಆ ಸ್ಪರ್ಧೆ ಸಾಧ್ಯತೆಗಳೆಷ್ಟಿದೆ ಅನ್ನೋದು ಈ ಕ್ಷಣ ಕುತೂಹಲ ಮೂಡಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ, ವಿಮರ್ಶೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುಕೇಶ್. ಎರಡು ರೀತಿಯ ಗಮನ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಒಂದು, ದೋಸ್ತಿ ಪಕ್ಷಕ್ಕೆ ಇದ್ದಂತಹ ಜಂಜಾಟ ಕಡಿಮೆ ಆಯಿತು. ಮಗದೊಂದು ಕಡೆ ಸುಮಲತಾ ಅವರೀಗ ನಿಜವಾಗ್ಲೂ ರೆಬಲ್ ಆಗೇ ನಿಂತಿದ್ದಾರೆ, ಅವರು ಶತಾಯಗತಾಯ ಹಿಂದಕ್ಕೆ ಸರಿಯೋರಲ್ಲ ಅಂತ ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಈ ಮೂಲಕ ಅನಿಸ್ತಾ ಇದೆ. ಹರೀಶ್, ಒಂದು ಸ್ಪಷ್ಟವಾಗುತ್ತೆ, ಕಾಂಗ್ರೆಸ್ನಿಂದ ಮೊದಲಿಂದ ಕೂಡ ಸುಮಲತಾ ಅವರು ನನಗೆ ಕಾಂಗ್ರೆಸ್ನ ಟಿಕೆಟ್ ಕೊಡಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವ ಮುಂಚಿತವಾಗಿಯೇ ಸ್ವಯಂ ಘೋಷಣೆಯನ್ನು ಮಾಡ್ಕೊಳ್ತಾರೆ. ನಾನು ಈ ಬಾರಿ ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡ್ತೀನಿ, ಅಭಿಮಾನಿಗಳ ಒಂದು ಒತ್ತಡಕ್ಕೆ ಅಥವಾ ಅವರ ಅಭಿಪ್ರಾಯಕ್ಕೆ ನಾನು ಬೆಲೆ ಕೊಡ್ತೀನಿ ಅನ್ನುವಂಥದ್ದು. ಆ ನಂತರದಲ್ಲಿ ಅನಿವಾರ್ಯವಾಗಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ, ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಮಾಡ್ತಾರೆ, ನನಗೆ ಪಕ್ಷದಿಂದ ಟಿಕೆಟ್ ಕೊಡಿ ಸ್ಪರ್ಧೆ ಮಾಡ್ತೀನಿ, ನನ್ನ ಪತಿಯವರು ಕೂಡ ಕಾಂಗ್ರೆಸ್ನಲ್ಲಿ ಇದ್ದವರು ಅನ್ನುವಂಥದ್ದು. ಆದರೆ ಮೈತ್ರಿ ಸೂತ್ರ ಪಾಲನೆ ವಿಚಾರಕ್ಕೆ ಬರೋದಾದ್ರೆ ಸಾಕಷ್ಟು ಗೊಂದಲಗಳಿದಾವೆ. ಕೇವಲ ಮಂಡ್ಯ ಒಂದು ಕ್ಷೇತ್ರವನ್ನ ಗಮನದಲ್ಲಿಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರಗಳು ಅಂದ್ರೆ 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಮೈತ್ರಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕೇವಲ ಮಂಡ್ಯದಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟು ಬೇರೆ ಕಡೆಗಳಲ್ಲಿ ಅದನ್ನು ಮ್ಯಾನೇಜ್ ಮಾಡೋಣ ಅಂದ್ರೆ JDSನ ಪ್ರಾಬಲ್ಯ ಎಲ್ಲ ಕಡೆಗಳಷ್ಟು ದೊಡ್ಡ ಪ್ರಮಾಣದಲ್ಲಿಲ್ಲ, ಮತ್ತು ಮಂಡ್ಯದಲ್ಲಿ ಸಂಪೂರ್ಣವಾಗಿ JDS ಹೋಲ್ಡ್ ಇರೋದ್ರಿಂದ ಸಹಜವಾಗಿ JDS ಇದನ್ನ ಕ್ಲೈಮ್ ಮಾಡ್ತು.
ಹಾಗಾಗಿ ಸುಮಲತಾ ಅವರ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಕನಸು ಕೂಡ ನುಚ್ಚುನೂರಾಯಿತು. ಅನಿವಾರ್ಯವಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದರು. ಆದರೆ ಈಗ ನಡೆದಂಥ ಸಮನ್ವಯ ಸಮಿತಿ ಸಭೆ ಇರ್ಬೋದು, ಆನಂತರ ಮೈತ್ರಿ ಪಕ್ಷದ ಮುಖಂಡರ ನಡುವೆ ನಡೆದಂಥ ಸಭೆಯಲ್ಲೂ ಕೂಡ ಯಾವ ಕಾರಣಕ್ಕೂ ಕೂಡ ಮಂಡ್ಯ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಕೇಳುವ ಪ್ರಶ್ನೆಯೂ ಇಲ್ಲ, ತೆಗೆದುಕೊಳ್ಳುವ ಪ್ರಶ್ನೆಯೂ ಇಲ್ಲ ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರುಗಳು ಬಂದಿದ್ದಾರೆ. ಅಲ್ಲಿಗೆ ಸುಮಲತಾ ಅವರು ಈಗ ಮಂಡ್ಯದ ಅಖಾಡದಲ್ಲಿ ಏಕಾಂಗಿ ಆದರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಹರೀಶ್, ಸೊ ಹಾಗಿದ್ರೆ ಅವರ ನಡೆ ಈಗ ನಿಗೂಢನ ಅಥವಾ ಕ್ಲಿಯರ್ ಆಗ್ತಿದ್ಯಾ? ಅಂದ್ರೆ ಪಕ್ಷೇತರಾಗಿ ಹೋಗ್ತಾರೆ, ಬಿಜೆಪಿಯ ಬೆಂಬಲ ಪಡ್ಕೊಂಡು ಚುನಾವಣೆಗೆ ನಿಲ್ತಾರೆ, ಆ ತರದ ಆಯಾಮ ಹೇಗಿದೆ ಈಗ? ಇಷ್ಟು ಬೆಳವಣಿಗೆ ಆದ್ಮೇಲೆ ಸುಮಲತಾ ಅವರ ನಡೆಗೆ ನಿಗೂಢ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದ ಸಹಜವಾಗಿ ಅವರು ಪಕ್ಷೇತರಾಗಿ ಸ್ಪರ್ಧೆಯನ್ನು ಮಾಡ್ತಾರೆ ಕೂಡ. ಆದರೆ ಬಿಜೆಪಿಯ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿ ಅವರಿಗೆ ಬೆಂಬಲವನ್ನು ಕೊಡುತ್ತಾ ಪಕ್ಷೇತರಾಗಿ ಉಳಿದವರಿಗೆ ಅನ್ನುವಂಥದ್ದು ಪ್ರಶ್ನೆ. ಆದರೆ ಮತ್ತೊಂದು ಕಡೆಯಿಂದ ಹಿಂಬಾಗಿಲಿನಿಂದ ಬಿಜೆಪಿಯು ಕೂಡ ಸುಮಲತಾರವನ್ನ ಸೆಳೆಯಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದು ಹೌದು. ಬೆಂಗಳೂರಿನ ಶಾಸಕರೊಬ್ಬರು ಸುಮಲತಾ ಅವರ ಮನವೊಲಿಸುವ ಪ್ರಯತ್ನ ಬಿಜೆಪಿ ಶಾಸಕರು ಕೂಡ ಪದೇ ಪದೇ ಮಾಡ್ತಾ ಇದ್ದಾರೆ. ಆದರೆ ಸುಮಲತಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡುವ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಸೆಂಬ್ಲಿ ಎಲೆಕ್ಷನ್ ಬೇರೆ ಅಥವಾ MP ಎಲೆಕ್ಷನ್ ಎರಡು ಬೇರೆ ಬೇರೆ. ಅಲ್ಲಿ ಗೆದ್ದವ್ರು ಇಲ್ಲಿ ಗೆಲ್ಲಬೇಕು ಅಂತೇನಿಲ್ಲ, ಇತಿಹಾಸ ಕೂಡ ನೋಡ್ಬಿಟ್ಟಿದ್ವಿ ಅದೇ ಭಾಗದಲ್ಲೂ ಕೂಡ. ಈಗ ಸುಮಲತಾ ಅವರು ಒಂದ್ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರ ಜೊತೆ ಮೀಟ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಡೋಂಟ್ ಯು ಫೀಲ್ ಮತ್ತೆ ದೋಸ್ತಿ ಪಕ್ಷಕ್ಕೆ ಇದು ಈಸಿ ನಡೆಯೋಣ ಅಥವಾ ಟಫ್ ಕಾಂಪಿಟೇಷನ್? ಹೇಳಲಿಕ್ಕಾಗಲ್ಲ, ಜನರ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಒಂದಂತೂ ಸ್ಪಷ್ಟವಾಗುತ್ತೆ, ಸುಮಲತಾ ಅವರಿಗೆ ಹೇಳ್ತಕ್ಕಂಥ ಕೇಡರ್ ಸಿಗಲ್ಲ ಅಲ್ಲಿ. ಯಾಕಂತಂದ್ರೆ ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳ ಕೇಡರ್ ಸ್ಟ್ರಾಂಗ್ ಆಗಿರುವಂತದ್ದು ಜಿಲ್ಲೆ ಮಂಡ್ಯ ಜಿಲ್ಲೆ. ಆದ್ರೆ ಆ ಮಂಡ್ಯ ಜಿಲ್ಲೆಯಲ್ಲಿ JDS ಸಂಪೂರ್ಣವಾಗಿ ಅವರ ವಿರುದ್ಧವಾಗಿ ನಿಂತರೆ ಕಾಂಗ್ರೆಸ್ ಮೈತ್ರಿ ಸೂತ್ರ ಪಾಲನೆ ಮಾಡಬೇಕಾದ್ರೆ ಕೇಡರ್ ಬೇಸ್ ಆಗಿ ಸಂಪೂರ್ಣವಾದ ಬೆಂಬಲ ಸುಮಲತಾ ಅವರಿಗೆ ಸಿಗಲ್ಲ. ಆದರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಅಂಬರೀಷ್ ಅವರ ಬೆಂಬಲಿಗರು ಅಂತ ಒಂದು 10 ಜನ ಏನಾದರೂ ನಿಂತು ಕೆಲಸ ಮಾಡಿದ್ರೆ ಸ್ವಲ್ಪ ಮಟ್ಟಿಗಿನ ಫೈಟ್ ಕೊಡೋ ಹಂತಕ್ಕೆ ಅಥವಾ ಫಲಿತಾಂಶವನ್ನ ವ್ಯತ್ಯಾಸ ಮಾಡುವ ಹಂತಕ್ಕೆ ಅವರು ಬರಬಹುದೇನೋ, ಅದು ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಮತ್ತು ಚುನಾವಣೆ ಹತ್ತಿರ ಬಂದಂತ ದಿನಗಳಲ್ಲಿ ಆಗ್ತಕ್ಕಂಥ ರಾಜಕೀಯ ಎಲ್ಲಾ ರೀತಿಯ ಬೆಳವಣಿಗೆಗಳನ್ನ ಅವಲೋಕಿಸಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಗೆ ಈ ಸ್ಥಿತಿ ಮಂಡ್ಯದಲ್ಲಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಸುಕೇಶ್, ಈ ಕ್ಷಣದ ಮಾಹಿತಿಗಾಗಿ.